ಇನ್ನು ನೆಕ್ಸ್ಟ್ ದಾವಣಗೆರೆ ಜಿಲ್ಲೆ ಸ್ಟೋರಿ ನೋಡೋಣ. ಮದ್ದೂರಿನ ಬಳಿಕ ಈಗ ದಾವಣಗೆರೆಯಲ್ಲೂ ಕಲ್ಲು ತೂರಾಟ ನಡೆಸಲಾಗಿದೆ. ಯಾವ ವಿಚಾರಕ್ಕೆ? ಫ್ಲೆಕ್ಸ್ ವಿಚಾರಕ್ಕೆ. ಆ ಒಂದು ಫ್ಲೆಕ್ಸ್ ವಿಚಾರಕ್ಕೆ ದಾವಣಗೆರೆಯಲ್ಲೂ ಕಲ್ಲು ತೂರಾಟ ಆಗಿದೆ. ಮದ್ದೂರಿನಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಹೆಂಗೆ ಕಲ್ಲು ತೂರಾಟ ಆಯಿತು ನೋಡಿದ್ರಿ, ಅದಾಗಿ ಈಗ ದಾವಣಗೆರೆಯಲ್ಲೂ ಅಷ್ಟೇ ಫ್ಲೆಕ್ಸ್ ವಿಚಾರವಾಗಿ ಎರಡು ಕೋಮಿನ ಮಧ್ಯೆ ಗಲಾಟೆ ಆಗಿದೆ. ಐ ಲವ್ ಮೊಹಮ್ಮದಿಯಾ ಫ್ಲೆಕ್ಸ್ ಹಾಕಿದ್ದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಲಾಗಿದೆ. ದಾವಣಗೆರೆಯ ಕಾಸ್ಮಾಕ್ ನಗರದ 13ನೇ ಕ್ರಾಸ್ ಮಳಿ ಆಗಿದ್ದು ಯುವಕರ ನಡುವೆ ಕೈ ಮಿಲಾಯಿಸೋ ಹಂತಕ್ಕೆ ಈ ಗಲಾಟೆ ಹೋಗುತ್ತೆ. ಒಂದು ಕೋಮಿನ ಮನೆಗಳ ಟಾರ್ಗೆಟ್ ಮಾಡಿ ಕಲ್ಲೆಸೆತ ಆಗಿರೋದು. ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಆಜಾದ್ ನಗರ ಪೊಲೀಸರು. ಈಗಲೂ ಕೂಡ ಬೂದಿ ಮುಚ್ಚಿದ ವಾತಾವರಣ ಇದೆ. ಮನೆಯ ಬಳಿ ಫ್ಲೆಕ್ಸ್ ಹಾಕಬೇಡಿ ಅಂತ ಹೇಳಿದಕ್ಕೇ ವಾಗ್ವಾದ. ಐ ಲವ್ ಮೊಹಮ್ಮದ್ ಅಂತೇಳಿ ದೊಡ್ಡ ಫ್ಲೆಕ್ಸ್ ಹಾಕಿರೋ ವಿಡಿಯೋ ಸಂಬಂಧ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಈ ರೀತಿಯಾದಂಥ ಪೋಸ್ಟ್ಗಳನ್ನು ನಗರದ ಆ ಒಂದು ಏರಿಯಾದ ಹಲವು ಭಾಗಗಳಲ್ಲಿ ಫ್ಲೆಕ್ಸನ್ನು ಹಾಕಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ಇನ್ನು ಮನೆಯ ನಿವಾಸಿಗಳು ನಮ್ಮ ಮನೆ ಮುಂದೆ ಹಾಕಬೇಡಿ ಅಂತ ಹೇಳ್ತಾರೆ. ಅಲ್ಲಿ ಶುರುವಾಗಿದ್ದು ಕಲ್ಲು ತೂರಾಟ ನಡೆಸಿದ್ದು. ಒಂದು ಕಡೆ ಮನೆಗಳ ಮೇಲೆ ಯಾರು ಈ ಫ್ಲೆಕ್ಸನ್ನು ನಮ್ಮ ಮನೆ ಮುಂದೆ ಹಾಕಬೇಡಿ ಅಂತ ಹೇಳಿದ್ರು, ಅವ್ರ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿರೋದು. ಜೊತೆಗೆ ಕಲ್ಲು ತೂರಾಟ ನಡೆಸಿದ್ರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಪ್ರಶ್ನೆ ಮಾಡಕ್ಕೆ ಬಂದಿದ್ದಾರೆ. ಜಗಳ ಆಗಿದೆ, ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದೆ. ಅದು ಎರಡು ಕೋಮಿನ ನಡುವೆ ಘರ್ಷಣೆ ಆಗುವ ಮಟ್ಟಕ್ಕೆ ಹೋಗಿತ್ತು. ವಿಚಾರ ತಿಳಿದು ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಪ್ರಯತ್ನಗಳಾಯಿತು. ಆಗಿದ್ರೂ ಕೂಡ ಈಗಲೂ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇದೆ ದಾವಣಗೆರೆಯಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್ ಫೋನ್ ಸಂಪರ್ಕದಲ್ಲಿ. ಮದ್ದೂರು ಆದಮೇಲೆ ಈಗ ದಾವಣಗೆರೆಯ ಸರದಿ ಅನ್ನುವಂಥ ಪ್ರಶ್ನೆ ಜೊತೆಗೆ ಅನುಮಾನಗಳು, ಹೇಗೆ ಬೇಕು ಅಂತಾನೆ ಮಾಡಿದ್ರ ಅಂತ. ಈಗ ಹಿಂದೂಗಳು ನಮ್ಮ ಮನೆ ಮುಂದೆ ಹಾಕಬೇಡಿ ಅಂತೇಳಿ ಆ ಮನೆಯ ಓನರ್ಗಳು ಹೇಳಿರ್ತಾರೆ. ಆ ವಿಚಾರಕ್ಕೇನೆ ಇವರು ಬೇಕು ಅಂತ ಫ್ಲೆಕ್ಸ್ ಹಾಕಕ್ಕೆ ಬಂದು ಅದನ್ನು ತಡೆಯೋಕ್ಕೆ ಬಂದಂಥ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿದ್ದು ಎಷ್ಟು ಸರಿ? ಬೇಕು ಅಂತಾನೆ ಹಿಂಗೆ ಮಾಡಿದ್ರ? ಪೊಲೀಸರು ಏನು ಕ್ರಮ ತಗೊಂಡಿದ್ದಾರೆ ಇದ್ರ ಬಗ್ಗೆ? ಈಗಾಗಲೇ ಪೊಲೀಸರು ಅಲ್ಲಿ ಮೊಕ್ಕಾಂ ಹೂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಐ ಲವ್ ಮೊಹಮ್ಮದ್ ಅಂತೇಳಿ ಫ್ಲೆಕ್ಸ್ ಇರ್ತಂತೆ. ಹಲವು ಫ್ಲೆಕ್ಸ್ ಗಳನ್ನ ಅಲ್ಲೇನು ಬೇತೂರು ರಸ್ತೆಯಲ್ಲಿ ಹಾಕಿರ್ತಕ್ಕಂಥದ್ದು. ಈ ಒಂದು ಫ್ಲೆಕ್ಸ್ ಅನ್ನ ವಿರೋಧಿಸಿ, ಅಂದ್ರೆ ಮನೆ ಮುಂಭಾಗ ಹಾಕಿದ್ರಿ, ಅಂದ್ರೆ ಕಳೆದ ಗಣೇಶನ ಹಬ್ಬನ ಸಂದರ್ಭದಲ್ಲಿ ಒಂದು ಶಿವಾಜಿ ಫೋಟೋವನ್ನ ಹಾಕ್ಲಾಗಿತ್ತು. ಆ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅದನ್ನ ತೆರವು ಮಾಡುವ ಪ್ರಕ್ರಿಯೆಯನ್ನ ಮಾಡಿತ್ತು. ಅದು ಈಗ ಒಂದು ಮೊಹಮ್ಮದಿಯಾ ಅಂದ್ರೆ ಮುಸ್ಲಿಂ ಧರ್ಮಗುರುಗಳು ಈ ರೀತಿಯಾಗಿ ಒಂದು ಫ್ಲೆಕ್ಸ್ ಅನ್ನ ಹಾಕಿದ್ರೆ ನೀವು ತೆಗೀರಿ, ಜೊತೆಗಿನ ಮನೆಯ ಮುಂಭಾಗ ಹಾಕಿದ್ರೆ ಇದು ಓಡಾಡ್ಲಿಕ್ಕೆ ತೊಂದರೆ ಆಗ್ತಿದೆ ಅಂತ ಅಲ್ಲಿ ಸ್ಥಳೀಯರ ಒಂದು ಆರೋಪ ಇರ್ತಕ್ಕಂಥದ್ದು. ಈ ವಿಚಾರವಾಗಿ ಫ್ಲೆಕ್ಸ್ ವಿಚಾರ ಎರಡು ಕೋಮಿನ ನಡುವೆ ಒಂದು ವಾಗ್ವಾದ ಉಂಟಾಗಿ ಕೊನೆಯಲ್ಲಿ ಒಂದು ಜಗಳ ಕೂಡ ಆಗಿರ್ತಕ್ಕಂಥದ್ದು. ದಾವಣಗೆರೆ ನಗರದ ಬೇತೂರು ರಸ್ತೆಯ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಈ ರೀತಿಯಾದ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನು ಎರಡು ಕೋಮಿನ ಯುವಕರು ನಡುವೆ ಏನು ವಾಗ್ವಾದ ಉಂಟಾಯ್ತು. ಆ ವಾಗ್ವಾದ ವಿಕೋಪ ತಿರುಗಿ ಒಂದು ದೊಡ್ಡ ಮಟ್ಟದ ಗಲಾಟೆ ಆಗಿದೆ ಅಂತೇಳಿ ಮಾಹಿತಿ ಕೂಡ ಲಭ್ಯ ಇರ್ತಕ್ಕಂಥದ್ದು. ಅದಾದ ಬಳಿಕ ಅಲ್ಲಿರ್ತಕ್ಕಂಥ ಏನು ಅನ್ಯ ಕೋಮಿನ ಜನರು ಒಂದು ಕೆಲ ಮನೆಗಳಿಗೆ ಒಂದು ಕಲ್ಲು ತೂರಿದಾರೆ ಅಂತ ಹೇಳಿ ಕೂಡ ಒಂದು ಮಾಹಿತಿ ಲಭ್ಯ ಆಗಿತ್ತು. ಹೀಗಾಗಿ ಏನು ಸ್ಥಳದಲ್ಲಿ ಒಂದು ಪೊಲೀಸ್ ಇಲಾಖೆ ಆಗಮಿಸಿ ಸದ್ಯಕ್ಕೆ ಒಂದು ಶಾಂತಿಯನ್ನ ಮೂಡಿಸುವ ಒಂದು ಪ್ರಕ್ರಿಯೆ ಕೂಡ ಮಾಡ್ತಕ್ಕಂಥ. ಜೊತೆಗೆ ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ಕೂಡ ದಾಖಲಾಗಿದೆ ಎಂದು ಮಾಹಿತಿ ಕೂಡ ಲಭ್ಯ ಇರ್ತಕ್ಕಂಥ. ಜೊತೆಗಿನ ಅಲ್ಲಿರ್ತಕ್ಕಂಥ ಕಿಡಿಗಳು ಅಂದ್ರೆ ಏನೇ ಗಲಾಟೆ ಆದ್ರೂ ಈ ರೀತಿಯಾಗಿ ಕಲ್ಲು ತೂರಿದ್ ಯಾಕೆ ಅಂತೇಳಿ ಇಲ್ಲಿನ ಸ್ಥಳೀಯರ ಒಂದು ಆರೋಪ ಇರತಕ್ಕಂಥದ್ದು. ಕಳೆದ ಗಣೇಶನ ಹಬ್ಬದಲ್ಲಿ ಸಹ ಗಣೇಶ ಮೆರವಣಿಗೆಯಲ್ಲಿ ಈ ರೀತಿಯಾದ ಅನ್ಯ ಕೋಮಿನ ಜನರು ಕಲ್ಲು ತೂರಿದ್ರು. ಈ ಸಂದರ್ಭದಲ್ಲಿ ಕೂಡ ಈ ರೀತಿಯಾಗಿ ಒಂದು ಕಲ್ಲು ತೂರಿದಾರೆ ಅಂದ್ರೆ ಇದು ಏನು ಮುಂಜಾಗ್ರತಾ ಕ್ರಮವನ್ನ ಪೊಲೀಸ್ ಇಲಾಖೆ ಕೈಗೊಂಡಿಲ್ಲ. ಜೊತೆಗೆ ಹಿಂದೂಗಳ ಮೇಲೆ ಒಂದು ಈ ರೀತಿಯಾದ ಒಂದು ದಬ್ಬಾಳಿಕೆ ಮಾಡ್ತಿದ್ದಾರೆ ಪೊಲೀಸರು ಅನ್ನೋದು ಒಂದು ಹಿಂದೂಗಳ ಆರೋಪ. ಜೊತೆಗೆ ಮುಸ್ಲಿಮರು ಕೂಡ ನಾವೇನು ಫ್ಲೆಕ್ಸ್ ಅನ್ನು ಅಳವಡಿಕೆ ಮಾಡಿದ್ವಿ, ನಾವು ನಮ್ಮ ಪಡೆ ನಾವು ಅಳವಡಿಕೆ ಮಾಡಿದ್ವಿ, ಆದ್ರೆ ನ್ಯಾಕ್ ವಿರೋಧ ಮಾಡ್ಬೇಕು ಅನ್ನೋದು ಕೆಲವೊಂದು ಆರೋಪ ಆಗಿರ್ತಕ್ಕಂಥದ್ದು. ಜೊತೆಗೆ ಏನು ಈ ಗಣೇಶನ ಹಬ್ಬ ಸಂದರ್ಭದಲ್ಲಿ ಒಂದು ಅಫ್ಜಲ್ ಖಾನ್ ಅನ್ನ ಕೊಲ್ಲುವಂತ ಶಿವಾಜಿ ಅಂದ್ರೆ ಆ ರೀತಿಯಾದ ಒಂದು ವಧೆ ಮಾಡುವಂತ ಫ್ಲೆಕ್ಸ್ ಅನ್ನ ಹಾಕಿದ್ರು, ಅದನ್ನ ತೆರವು ಮಾಡಿದ್ರು. ಆದ್ರೆ ಮತ್ತೆ ಈ ರೀತಿಯ ಅದೇ ಸ್ಥಳದಲ್ಲಿ ಮುಸ್ಲಿಮರು ಒಂದು ಈ ರೀತಿಯಾದ ಒಂದು ಮತ ಏನು ಧರ್ಮ ಕಿಡಿಯಿಸ್ತಾರೆ ಅಂತೇಳಿ ಒಂದು ಸ್ಥಳೀಯರ ಒಂದು ಆರೋಪ ಕೂಡ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇನ್ನು ಸದ್ಯಕ್ಕೆ ಎಸ್ ಪಿ ಅವರು ಕೂಡ ಒಂದು ಸ್ಥಳಕ್ಕೆ ಆಗಮಿಸಿ ಎಲ್ಲವನ್ನ ಶಾಂತಿ ಮಾಡುವ ಪ್ರಕ್ರಿಯೆ ಕೂಡ ಮುಂದುವರಿಸಿದ್ದು. ಜೊತೆಗಿನ ಅಲ್ಲಿನ ವಾತಾವರಣ ಅಂದ್ರೆ ಬೇತೂರು ರಸ್ತೆಯಲ್ಲಿ ಈ ಹಿಂದಿನ ಕೂಡ ಒಂದ್ 2-3 ಗಲಾಟೆ ಆಗಿತ್ತು. ಈಗ ಒಂದು ನೋಡೋಣ ಏನಾಗುತ್ತೆ ಅಂತ ಈ ವಿಚಾರವಾಗಿ ಪೊಲೀಸರು ಏನ್ ಕ್ರಮ ತಗೊಳ್ತಾರೆ ಅಂತ. ಥ್ಯಾಂಕ್ ಯು ಮಧು ಡೀಟೇಲ್ಸ್ಗಾಗಿ.